ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ನಿಮ್ಮೆಲ್ಲರ ಸಂಬಳ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರ ಸಂಬಳ ಹಾಗೂ ಪಿಂಚಣಿ ಬಾಕಿ ಇದ್ದರೆ ಆ ಸಂಬಳ ಪಿಂಚಣಿಯ ಅರಿಯರ್ಸ್ ಬಗ್ಗೆ ಸರ್ಕಾರ ಒಂದು ವಿಶೇಷವಾದ ಆದೇಶವನ್ನು ಹೊರಡಿಸಿದೆ. ಬಿಡುಗಡೆ ಆದೇಶ ಇದೇ ತಿಂಗಳ ಅಂತ್ಯದ ಒಳಗಾಗಿ ನಿಮಗೆ ಬಾಕಿ ಇರುವಂತಹ ಎಲ್ಲ ಸಂಬಳ ಹಾಗೂ ಪಿಂಚಣಿಗಳನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಒಂದು ಸುತ್ತೋಲೆ ಹಾಗೂ 7th ಪೇ ಕಮಿಷನ್ ಬಗ್ಗೆಯೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಇದೆ. DA ಹೈಕ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇದೆ. ಈ ಎಲ್ಲ ಮಾಹಿತಿಗಳನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರಿ ನೌಕರರು ಹಗಲು ರಾತ್ರಿ ಎನ್ನದೇ ಸರ್ಕಾರ ಹೇಳಿರುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಕೆಲವೊಂದು ಇಲಾಖೆಗಳಂತೂ 24/7 ವರ್ಕನ್ನು ಮಾಡ್ತಾರೆ. ಇಂತಹ ಸರ್ಕಾರಿ ನೌಕರರಿಗೆ ಬೆನಿಫಿಟ್ಸ್ಗಳನ್ನು ಕೊಡಬೇಕಲ್ವ. ಕೆಲವೊಂದು ಬೆನಿಫಿಟ್ಸ್ಗಳನ್ನು ಎಷ್ಟೋ ವರ್ಷಗಳಾದರೂ ಕೂಡ ಅರಿಯರ್ಸ್ ಆಗದೇ ಹಾಗೇ ಇರ್ತವೆ. ಹಲವಾರು ಬಾರಿ ಅರ್ಜಿಗಳನ್ನು ಕೊಟ್ಟಿರ್ತೀವಿ. ಈ ಎಲ್ಲ ಅರಿಯರ್ಸ್ಗಳನ್ನು ಮಾಡಿಕೊಡೋಕ್ಕೆ ಸಂಬಳ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಹಾಗೂ ಶುಭ ಸುದ್ದಿ ಆಗುವಂಥ ಸುತ್ತೋಲೆ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿಮಗೆ ಏನು ಸ್ಯಾಲರಿ ಇರ್ಬೋದು, ಪೆನ್ಷನ್ ಇರ್ಬೋದು, ಇತರೆ ಸೌಲಭ್ಯಗಳಿರ್ಬೋದು, ಯಾವುದಾದ್ರೂ ಬಾಕಿ ಇದ್ದರೆ ಅದನ್ನು ಅರಿಯರ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಸುವರ್ಣ ಅವಕಾಶವನ್ನು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ಸರ್ಕಾರ ಇದಕ್ಕಾಗಿ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದೆ. ಖಜಾನೆಗಳಲ್ಲಿ ಬಾಕಿ ಇರುವಂಥ ವರ್ಷಾಂತ್ಯದ ಬಿಲ್ಲುಗಳನ್ನು ಇದೇ ತಿಂಗಳ 31ರಂದೇ ತೀರ್ಮಾನ ಮಾಡಿ ಲೆಕ್ಕಾಚಾರ ಮಾಡಿ ಮುಕ್ತಾಯ ಮಾಡಬೇಕು, ಮತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ಸರ್ಕಾರದ ನಡಾವಳಿಯಲ್ಲಿ ತಿಳಿಸಿದೆ. ಸರ್ಕಾರದ ಆದೇಶ ಸಂಖ್ಯೆ AI 56 BPE 2025 ದಿನಾಂಕ 12/1/2026 ದಿನಾಂಕ ಹಾಗೂ 5/2, 9/2 ಹಾಗೂ 3/3 ಆದೇಶದಂತೆ ಹಾಗೂ ಕಮಿಷನರ್ ಖಜಾನೆ ಇಲಾಖೆಯವರ ಪತ್ರವನ್ನು ಉಲ್ಲೇಖಿಸಿ ಈ ಆದೇಶವನ್ನು ಹೊರಡಿಸಿದೆ. 2025-26ನೇ ಸಾಲಿನ ಇಯರ್ ಎಂಡ್ ಬಿಲ್ಗಳನ್ನು, ವರ್ಷಾಂತ್ಯದ ಬಿಲ್ಗಳನ್ನು ಖಜಾನೆಗೆ ಸಲ್ಲಿಸಲು ಉಲ್ಲೇಖ 1ರ ರೀತ್ಯ ಸರ್ಕಾರದ ಕಾಲಮಿತಿಯನ್ನು, ಡೆಡ್ಲೈನನ್ನು ನಿಗದಿ ಮಾಡಿತ್ತು. ವೇಳಾಪಟ್ಟಿಯನ್ನು ನಿಗದಿ ಮಾಡಿ ಡೆಡ್ಲೈನನ್ನು ಘೋಷಣೆ ಮಾಡಿತ್ತು. ಪ್ರಸ್ತುತ ಉಲ್ಲೇಖ 2ರಂತೆ ಖಜಾನೆ ಇಲಾಖೆ ತಮ್ಮಲ್ಲಿ ಸ್ವೀಕಾರ ಆದಂತಹ ಕ್ಲೈಮ್ಗಳಿಗೆ ಸಂಬಂಧಿಸಿದಂತೆ ಬಿಲ್ಲುಗಳನ್ನು ಸಲ್ಲಿಸಲು ದಿನಾಂಕವನ್ನು ವಿಸ್ತರಿಸುವಂತೆ ಕೋರಿದ ಮೇರೆಗೆ ಸರ್ಕಾರ ಆ ಮನವಿಯನ್ನು ಪರಿಗಣಿಸಿ ಒಂದು ಆದೇಶವನ್ನು ಹೊರಡಿಸಿದೆ. ಸರ್ಕಾರಿ ಆದೇಶ ಸಂಖ್ಯೆ AI 56 BPE 2025 ದಿನಾಂಕ 10/3/2026 ಈ ಆದೇಶವನ್ನು ಹೊರಡಿಸಿದೆ. 2025-26ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಆದೇಶ ಸಂಖ್ಯೆ AI 56 BPE 2025 ದಿನಾಂಕ 12/1/2026 ಎಲ್ಲ ಸ್ವರೂಪದ ಬಿಲ್ಗಳನ್ನು ಕ್ರಮ ಸಂಖ್ಯೆ 10, 12 ಹೊರತುಪಡಿಸಿ ಖಜಾನೆಗೆ ಸಲ್ಲಿಸಲು ದಿನಾಂಕ 20/3/2026 ವಿಸ್ತರಿಸಲಾಗಿತ್ತು. ಮುಂದುವರೆದು ಕ್ರಮ ಸಂಖ್ಯೆ 10 ಹಾಗೂ 12 ಸ್ವರೂಪದ ಬಿಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಆದೇಶ AI 56 BPE 2025 ದಿನಾಂಕ 12/1/2026 ನಿಗದಿಗೊಳಿಸಿರುವಂಥ ಕಾಲಮಿತಿಯೇ ಮುಂದುವರಿಯುತ್ತೆ ಅಂತ ಹೇಳಿ ಆದೇಶವನ್ನು ತಿಳಿಸಿದೆ.
ಈ ಆದೇಶವನ್ನು ಆರ್ಥಿಕ ಇಲಾಖೆ ವೆಬ್ಸೈಟ್ www.finance karnataka government.in ನಲ್ಲಿ ಪಡೆದುಕೊಳ್ಬೋದು ಅಂತ ಹೇಳಿ ಕೂಡ ತಿಳಿಸಿದೆ. ಕರ್ನಾಟಕ ಸರ್ಕಾರದ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ HA ಶೋಭಾ ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ BCC ರವರು ಆದೇಶವನ್ನು ಹೊರಡಿಸಿದ್ದು ಎಲ್ಲ ಘಟಕಾಧಿಕಾರಿಗಳಿಗೆ ಹಾಗೂ ಇಲಾಖಾ ಮುಖ್ಯಸ್ಥರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ಅವರಿಗೆ, ಮುಖ್ಯ ಕಾರ್ಯದರ್ಶಿಯವರಿಗೆ, ಅಪಾರ ಕಾರ್ಯದರ್ಶಿಯವರಿಗೆ, ಎಲ್ಲ ಕಾರ್ಯದರ್ಶಿಗಳಿಗೆ, ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ, ಅಭಿವೃದ್ಧಿ ಕಾರ್ಯದರ್ಶಿ, ಆಯುಕ್ತರು ಬೆಂಗಳೂರು, ಎಲ್ಲ ಪ್ರಾದೇಶಿಕ ಆಯುಕ್ತರಿಗೆ, ಎಲ್ಲ ರಿಜಿಸ್ಟರ್ಗಳಿಗೆ, ಯೋಜನಾ ನಿರ್ದೇಶಕರಿಗೆ, HRMS ಅವರಿಗೆ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರಿಗೆ, ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಇದರ ಪ್ರತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಸ್ನೇಹಿತರೆ, ಇದರಲ್ಲಿ ಸಿಂಪಲ್ಲಾಗಿ ನಾವು ತಿಳ್ಕೊಳ್ಳೋದೇನು ಅಂದರೆ, ಏನು ನಮ್ಮ ಬಾಕಿಗಳಿರುತ್ತವೆ ಬಿಲ್ಗಳು, TA ಬಿಲ್ ಇರ್ಬೋದು, DA ಬಿಲ್ಗಳು ಇರ್ಬೋದು, ಫೆಸ್ಟಿವಲ್ ಅಡ್ವಾನ್ಸಿಂದ ಹಿಡ್ಕೊಂಡು EL ಎನ್ಕ್ಯಾಸ್ಮೆಂಟ್ ಇರ್ಬೋದು, ಎಲ್ಲ ಬಿಲ್ಗಳು ಏನು 2025ಕ್ಕಿಂತ ಹಿಂದೆ ಯಾವ್ಯಾವ ಬಿಲ್ಗಳಿದ್ದಾವೆ, ಸ್ಯಾಲ್ರಿ ಅರಿಯರ್ಸ್ ಇರ್ಬೋದು, ಇನ್ಕ್ರಿಮೆಂಟ್ ಅರಿಯರ್ಸ್ ಇರ್ಬೋದು, ಪೆನ್ಷನ್ ಅರಿಯರ್ಸ್ ಇರ್ಬೋದು, EL ಎನ್ಕ್ಯಾಸ್ಮೆಂಟು ರಿಟೈರ್ಡ್ ಆದಂಥವರಿಗೆ ಇಲ್ಲಿ EL ಎನ್ಕ್ಯಾಸ್ಮೆಂಟ್ ಇರ್ಬೋದು, DCRG ಇರ್ಬೋದು, ಎಲ್ಲವಕ್ಕೂ ಕೂಡ ಹಳೆ ಬಿಲ್ಗಳನ್ನು ತಕ್ಷಣ ಜಾರಿ ಮಾಡೋಕ್ಕೆ ಇದೇ ತಿಂಗಳ 31ರ ಒಳಗಾಗಿ ಬಿಲ್ಗಳನ್ನು ಸಲ್ಲಿಕೆ ಮಾಡಿ ಅದನ್ನು ಕೊಡಬೇಕು ಅಂತ ಹೇಳಿರೋದು. ಎಷ್ಟೋ ವರ್ಷಗಳಿಂದ ಬಾಕಿ ಇರುವಂಥ ಬಿಲ್ಗಳು ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ ತಕ್ಷಣ ಸಿಗೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದೇ ರೀತಿ ಸರ್ಕಾರ ಈ ಎಲ್ಲ ಬಿಲ್ಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ 7th ಪೇ ಕಮಿಷನ್ನಲ್ಲಿ ಬಾಕಿ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಜಾರಿ ಮಾಡುವತ್ತ ಗಮನವನ್ನು ಹರಿಸಬೇಕು. ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ 7th ಪೇ ಕಮಿಷನ್ ರೆಕಮೆಂಡೇಷನ್ ಆಧಾರದಲ್ಲಿ ಏನು 10% ಅಡಿಷ್ನಲ್ ಪೆನ್ಷನ್ ಅಂತ ಹೇಳಿದರು, ಆ 10% ಅಡಿಷ್ನಲ್ ಪೆನ್ಷನ್ ಬಗ್ಗೆ ಸರ್ಕಾರಿ ಆದೇಶವನ್ನು ಮಾಡಿ ಸರ್ಕಾರ ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಹೆಲ್ಪ್ಫುಲ್ ಆಗೋಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಬಾಕಿ ಇರುವಂತಹ 18 ತಿಂಗಳ DAನೂ ಕೂಡ ಕೊಡೋಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದ್ರೆ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಸರ್ಕಾರಿ ನೌಕರರಿಗೆ ಎಷ್ಟೋ ಲಾಭ ಆಗತ್ತೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನಹರಿಸಿ ನೌಕರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಈ ವರ್ಷದ DAಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂಥ ಯುದ್ಧದಿಂದಾಗಿ ಎಲ್ಲ ವಸ್ತುಗಳ ಬೆಲೆ ವಿಪರೀತ ಏರಿಕೆ ಆಗಿದೆ. ಬರುವಂಥ ಸಂಬಳದಲ್ಲಿ ಜೀವನ ನಿರ್ವಹಣೆ ಕಷ್ಟ ಆಗಿದೆ ಸರ್ಕಾರಿ ನೌಕರರು, ನಿವೃತ್ತರಿಗೆ. ಹಾಗಾಗಿ ತಕ್ಷಣ ಈ ಬಾರಿ ಕನಿಷ್ಠ ಒಂದು 5% ಆದರೂ DAಯನ್ನು ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೈ ಹಾಕಬೇಕು ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್.